ಪಾವನಕ್ಕೆ ಪಾವನ ನೆನಿಸುವರ ಮಾವಿನೋದನ ಗುಣಗಣಗಳ ಸಾವಧಾನದ ಲೇಖ ಮಾನಸರಾಗಿ ಸುಸ್ವರದಿ ಆ ವಿಬುಧಪತಿ ಸಭೆಯೊಳಗೆ ನಾನಾ ವಿಲಾಸದಿ ಪಾಡಿ ಸುಖಿಸುವ ದೇವಗಂಧರ್ವರು ಕೊಡಲಿಯ ಮಗ ಖಿಳ ಪುರುಷಾರ್ಥ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತುಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 50. ಪಾವನಕ್ಕೆ ಪಾವನವೆನಿಸುವ ರಮಾ ವಿನೋದನ ಗುಣಗಣಗಳ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥ ದಾಸಾರ್ಯರು 32ನೆಯ ಕಕ್ಷಾಪನ್ನರಾದ ಅನಾಖ್ಯಾತ ದೇವತಾ ವರ್ಗಕ್ಕೆ ಸೇರಿದ ದೇವಗಂಧರ್ವರ ಸ್ತೋತ್ರ ಮಾಡ್ತಾರೆ. ಪಾವನಕ್ಕೆ ಪಾವನವೆನಿಸುವ. ಪಾವನ ಎಂದರೆ ಪವಿತ್ರವಾದ ವಸ್ತು ಎಂದರ್ಥ. ಪಾವನಕ್ಕೆ ಪಾವನ ಪವಿತ್ರ ವಸ್ತುಗಳಿಗಿಂತ ಪವಿತ್ರತರನೆಂದರ್ಥ. ಅಕ್ಷರ ನಾಮಕಳಾದ ನಿತ್ಯ ಮುಕ್ತಳು ನಿರ್ವಿಕಾರಳೂ ಆದ ಶ್ರೀ ರಮಾದೇವಿಯು ಪಾವನಳು. ಅವರಿಗಿಂತಲೂ ಪಾವನತರನು ಶ್ರೀ ಪರಮಾತ್ಮನು. ಲೋಕದಲ್ಲಿ ಪವಿತ್ರ ವಸ್ತುಗಳೆನಿಸಿರುವವು ಯಾವುವಿವೆಯೋ ಅವುಗಳಿಗೆ ಪಾವನತ್ವವನ್ನು ಕೊಡುವವನು ಆ ಪಾವನ ವಸ್ತುಗಳಲ್ಲಿ ಅಂತರ್ಗತನಾದ ಶ್ರೀಹರಿಯು. ಪಾವನಕ್ಕೆ ಪಾವನವೆನಿಸುವ ಪವಿತ್ರತವು ಸಮಸ್ತ ದೋಷವಿದೂರನಾದ ಸರ್ವೇಶನು ರಮಾದೇವಿಯರಿಗೆ ಅತ್ಯಂತ ಪ್ರಿಯನು. ರಮಾದೇವಿಯರಲ್ಲಿ ರಮಣ ಮಾಡುವ ಸ್ವರಮಣನು. ಇದರಿಂದ ರಮಾ ವಿನೋದನು. ರಮಾ ವಿನೋದನು ಅಪರಿಮಿತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನು. ಅವನ ಮಹಿಮಾತಿಶಯಗಳನ್ನು ಶುಭ ಗುಣಗಣಗಳನ್ನು ನಿರಂತರದಲ್ಲಿಯೂ ಏಕಾಗ್ರ ಚಿತ್ತತೆಯಿಂದ ಏಕಮಾನಸರಾಗಿ ಅತ್ಯಂತ ಭಕ್ತಿ ಪರವಶರಾಗಿ ಗಾನ ಮಾಡುತ್ತಿರುವವರು ದೇವಗಂಧರ್ವರು. ಆ ದೇವಗಂಧರ್ವರು ಸಾವಧಾನದಿಂದ ಏಕಮಾನಸರಾಗಿ ಲಯ ಗತಿ ತಾಳಗಳಿಂದ ಸುಸ್ವರವಾದ ಸಂಗೀತ ರೂಪದಲ್ಲಿ ಶ್ರೀಹರಿಯನ್ನು ಗಾನ ಮಾಡ್ತಾ ಇರುವವರು ಆ ದೇವಗಂಧರ್ವರು. ವಿವಿಧ ಪತಿ ವಿಭುಧಪತಿ ಎಂದರೆ ದೇವಾದಿ ದೇವನ ಪತಿಯಾದ ಇಂದ್ರದೇವರ. ವಿಭುಧ ಅಂದರೆ ದೇವತೆಗಳ ಪತಿ, ದೇವತೆಗಳ ಪ್ರಭು ಇಂದ್ರದೇವರು. ಅವರ ಮಹಾಸಭೆಯಲ್ಲಿ ನಾನಾ ಪ್ರಕಾರವಾದ ನರ್ತನ ಗೀತಗಳಿಂದ ಶ್ರೀಹರಿಯ ಅನಂತ ಕಲ್ಯಾಣ ಗುಣಗಳನ್ನು ಗಾನ ರೂಪದಿಂದ ಹಾಡುತ್ತಿರುವವರು. ಅಂತಹ ದೇವಸಭಾ ಗಾಯಕರಾದ ದೇವಗಂಧರ್ವರು ನಮಗೆ ಅಭೀಷ್ಟಗಳನ್ನು ಅಭೀಷ್ಟ ರೂಪಗಳಾದ ಪುರುಷಾರ್ಥಗಳನ್ನು ಸಲ್ಲಿಸಿ ಸಂರಕ್ಷಿಸಲಿ ಎಂದು ಪ್ರಾರ್ಥಿಸ್ತಾ ಸ್ತುತಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.